ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗ ಮಾಡಲು ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ಅರ್ಥ ಹೇಳ್ಬೋದು. ಹೌದು ಸ್ನೇಹಿತರೆ, ಸ್ಪರ್ಧಾ ಅಭ್ಯರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಅಂತೇನೋ ಹೌದು. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ PSI, PC, KSRP, DAR ಇನ್ನೂ ಹಲವಾರು ಹುದ್ದೆಗಳ ನೋಟಿಫಿಕೇಶನ್ ಈಗ ಸದ್ಯದಲ್ಲಿ ಆಗುತ್ತೆ. ಅದು ಯಾವಾಗ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ರಾಜ್ಯ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಅದಾವೋ ಅವನ್ನ ಯಾವಾಗ ಅಧಿಸೂಚನೆ ಹೊರಡಿಸ್ತಾರೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ವಿ. KSRP ಹುದ್ದೆಗಳು ಮತ್ತು ಸಿವಿಲ್ PC, DAR 2000 ಹುದ್ದೆಗಳು ಸದ್ಯದಲ್ಲಿ ಕರೀತಾರಂತ ಹೇಳಿದ್ವಿ. ನಮ್ಮ ನಿನ್ನೆ ಬಿಟ್ಟಿದ್ದ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ವಿ. ಆದರೆ ಇವತ್ತು ಇದಕ್ಕೆ ಫ್ಯಾಕ್ಸ್ಗಳ ಮೂಲಕ ನಾವು ಇವತ್ತು ಸರಿಯಾದ ರೀತಿ ಅಂದರೆ ಎಷ್ಟು ಹುದ್ದೆಗಳು ಅದಾವು ಅಂತ ಇವತ್ತು ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು 25/7/2000 ಇವತ್ತು ಬಂದ ಇದು ಫ್ಯಾಕ್ಸ್ ಆಗಿರ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಕೂಡ ನೋಡ್ಬೋದು ನೀವು. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಆದಷ್ಟು ಕೆಳಗಡೆ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಪ್ರತಿದಿನ ಅಪ್ಡೇಟ್ ಆಗಿರ್ತವೆ. ಕ್ಷಣಕ್ಕೆ ಏನೇನು ಮಾಹಿತಿ ಬರ್ತಾವೆ, KSP ಇಲಾಖೆ ಯಾವುದೇ ರೀತಿಯ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ನಮ್ಮ ಚಾನಲಲ್ಲಿ ಅಪ್ಡೇಟ್ ಆಗ್ತಿರ್ತಾವೆ. ನೋಡ್ಬೋದು, ಇವತ್ತು 25/7 ಇವತ್ತು ಬಂದ ಮಾಹಿತಿ ಇದಾಗಿರ್ತದೆ. ಪೊಲೀಸ್ ಇಲಾಖೆಯಲ್ಲಿ ಈ ಹಿಂದೆ ನಡೆಸಿದ ಈ ಒಟ್ಟು ಹುದ್ದೆಗಳಾಗಿರ್ತಾವೆ. ಈಗ CPC 4000 ಮುಗಿದಿದೆ. ಎಷ್ಟು ಮುಗಿದಿರೋ ಪೋಸ್ಟ್ಗಳಾಗಿರ್ತವೆ. ಇನ್ನು CR, DAR ನೇಮಕಾತಿ ಪ್ರಗತಿಯಲ್ಲಿರೋ ಒಂದಿಷ್ಟು ಪೋಸ್ಟ್ಗಳು ಅದಾವೆ. ಸ್ನೇಹಿತರಿನ ನೆಕ್ಸ್ಟ್ ಬರುವ ನೇಮಕಾತಿಗಳು ಯಾವಪ್ಪ ಅಂದ್ರೆ CPC, ಸಿವಿಲ್ PC ಮತ್ತು CR, DAR 2000 ಪೋಸ್ಟ್ಗಳು ಬರ್ತಾವೆ. ಸದ್ಯದಲ್ಲೇ ಈ ಪೋಸ್ಟ್ಗಳದ್ದು ಅಧಿಸೂಚನೆ ಕೂಡ ಹೊರಡಿಸ್ತಾರೆ. ಅಂದರೆ ಮುಂದಿನ ತಿಂಗಳಲ್ಲಿ ಅಧಿಸೂಚನೆ ಹೊರಡಿಸುವ ಚಾನ್ಸ್ ಇದೆ. ಅದರ ಜೊತೆಗೆ KSRP ಇದು ಇದೆ. ಹಾಗೆ 300 PSI ಮತ್ತು ಅದರ ನಂತರ ಮತ್ತೆ 300 ಮತ್ತು DSI 15 ಪೋಸ್ಟ್ಗಳು. ಇಷ್ಟು ನಮ್ಮ ಈ ವರ್ಷದಲ್ಲಿ ಇವು ಆಗುವ ರಿಕ್ವೈರ್ಮೆಂಟ್ ಆಗಿರ್ತವೆ. ಸ್ನೇಹಿತರೆ, ಇನ್ನೂ ಹಲವಾರು ಹುದ್ದೆಗಳದ ನೇಮಕಾತಿಗಳು ಆಗವದವ. ಅಂದರೆ ನಮ್ಮ ಗೃಹ ಇಲಾಖೆಯಲ್ಲಿ ಏನೇನು ಪ್ರತಿಯೊಂದು ಪೋಸ್ಟ್ಗಳು ಏನದಾರೋ ಒಟ್ಟು ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ. ಯಾರ್ಯಾರಿನ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ. ನೀವು ನೋಡ್ಬೋದು ಇಲ್ಲಿ ಶೀಘ್ರ ಲಿಪಿಗಾರರು, ದ್ವಿತೀಯ ದರ್ಜೆ ಸಹಾಯಕರು, ಹಾಗೆ 545 PSI ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯದ್ದು ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ಗೃಹ ಸಚಿವರಿಂದ ಬಂದ ಮಾಹಿತಿ ಇದಾಗಿರ್ತದೆ. ನಿಮ್ಮ ಸದ್ಯದಲ್ಲಿ ಅಂದರೆ ಈಗ ಇಲ್ಲಿ ನೋಡ್ಬೋದು, ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯಲ್ಲಿ ಖಾಲಿ ಇರುವ 3 ಸಹಾಯಕ ಶಿಕ್ಷಕರು ಹಾಗೂ 197 ವೀಕ್ಷಕರ ಹುದ್ದೆ ಹಾಗೂ 22 ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಅಧಿಸೂಚನೆ ಮಾಡಲು ಅನುಮೋದನೆಯನ್ನು ನೀಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸದ್ಯದಲ್ಲಿ ಇದು ಕೂಡ ಹುದ್ದೆ ನೇಮಕಾತಿ ಆಗ್ತದೆ. ಆದಷ್ಟು ಪೊಲೀಸ್ ಹುದ್ದೆಗಳಿಗೆ ತಯಾರಿ ನಡೆಸ್ತಿದ್ದಾರೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪೊಲೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ GK ಕ್ವಶನ್ ಆನ್ಸರು ಹಾಗೆ ಏನೇನೆಲ್ಲ ಓದಬೇಕು ಎಂಬುದನ್ನು ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ವಿಡಿಯೋ ಕೂಡ ಬರ್ತದೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆನ್ಷನ್ ಮಾಡ್ತೀವಿ. ಹಾಗೆ ಪುಸ್ತಕಗಳು ಯಾವನೇನು ಕೂಡ ಓದಬೇಕಂತ ಅವನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅನೌನ್ಸ್ ಮಾಡ್ತಿರ್ತೀವಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಈ 3064 DAR ಮತ್ತು 1137 ಸಿವಿಲ್ ಪೊಲೀಸ್ಗೆ ಸಂಬಂಧಿಸಿದಂತೆ ಅಂದ್ರೆ ನಿಮ್ದೀಗ ಫಿಸಿಕಲ್ ಮುಗಿದೈತಿ. ಇನ್ನೇನು ಮೆಡಿಕಲ್ ಅಂದ್ರೆ ಒಂದಷ್ಟು ಹುದ್ದೆಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಅದರ ಜೊತೆಗೆ ಮೆಡಿಕಲ್ ಕೂಡ ಆಗಬೇಕು. ಸ್ನೇಹಿತರೆ, ಈಗ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ದು ಆಗಿದೆ. ಆದರೆ ಫಿಸಿಕಲ್ ಆಗಿದೆ. ಹಾವೇರಿ ಡಿಸ್ಟಿಕ್ದು ಫಿಸಿಕಲ್ ಒಂದು ಬಾಕಿ ಇದೆ. ಇವತ್ತು ಫಿಸಿಕಲ್ ನಡಿಬೇಕಾಗಿತ್ತು. ಅದು ಕಾರಣಾಂತರ ಅಂದರೆ ಮಳೆ ಬಂದ ಕಾರಣದಿಂದಾಗಿ ಗ್ರೌಂಡ್ ತೊಗೊದು ನಿಮ್ಮದು ಫಿಸಿಕಲ್ ಕೂಡ ಮುಂದಕ್ಕೆ ಹೋಗೋದೆ. ಅಂದರೆ ನೆಕ್ಸ್ಟ್ ವೀಕದಲ್ಲಿ ಫಿಸಿಕಲ್ ನಡೆಸ್ತಾರೆ. ಫಿಸಿಕಲ್ ಆದ ನಂತರ ನಿಮ್ಮದು ಮೆಡಿಕಲ್ ಟೆಸ್ಟನ್ನು ತೊಗೋತಾರೆ. ಅಂದರೆ ಇನ್ನು 15 ದಿನದೊಳಗೆ ನಿಮ್ಮದು ಮೆಡಿಕಲನ್ನು ಅನೌನ್ಸ್ ಮಾಡ್ತಾರೆ. ಯಾಕಂದರೆ ಇನ್ನು ನೆಕ್ಸ್ಟ್ ವೀಕದಲ್ಲಿ ಅವ್ರದ್ದು ಹಾವೇರಿ ಡಿಸ್ಟಿಕ್ದು ಫಿಸಿಕಲ್ ಮುಗೀತದ. ಫಿಸಿಕಲ್ ಮುಗಿದ ಒಂದು 3 ರಿಂದ 4 ದಿವಸ ಅದನ್ನು ಪ್ರಿಪೇರ್ ಮಾಡಿ ಅದು 1:1 ಹುದ್ದೆಗಳಿಗೆ ಯಾವ ರೀತಿ ಮೆಡಿಕಲ್ ಬಿಡ್ಬೇಕಂತ ಅದನ್ನೊಂದು ಟೈಮ್ ತೊಗೋತಾರೆ. ಸ್ನೇಹಿತರೆ, ಒಂದು ವೇಳೆ ಮಳೆ ಇದೇ ರೀತಿ ಮುಂದುವರೆದಿದ್ದೇ ಆದಲ್ಲಿ ಹಾವೇರಿ ಡಿಸ್ಟಿಕ್ದು ಫಿಸಿಕಲ್ ಮುಗಿದೇ ಕೂಡ ಉಳಿದ ಡಿಸ್ಟಿಕ್ದು ಏನಂದ್ರೆ ಮೆಡಿಕಲ್ ಕರೆಯುವ ಚಾನ್ಸ್ ಇರ್ತದೆ. ಅಂದರೆ ಇನ್ನೇ 15 ದಿನಗಳಲ್ಲಿ ನಿಮ್ದು ಈ ಪ್ರೊಸೆಸ್ ಏನಿದೆ ಮೆಡಿಕಲ್ ಮುಗಿದ ನಂತರ ನಿಮ್ಮದು ಡ್ಯೂಟಿ ಕೂಡ ಜಾಯ್ನ್ ಆಗೋದು ಪ್ರೊಸೆಸನ್ನು ಕೂಡ ಮುಗಿಸ್ತಾರೆ. ಇದಾದ ನಂತರ
ಆಗಸ್ಟ್ ಲಾಸ್ಟ್ ವೀಕದಲ್ಲಿ KSRP ನೋಟಿಫಿಕೇಷನ್ ಆಗುತ್ತೆ. ಅಂದ್ರೆ 1500 ಪೋಸ್ಟ್ಗಳದ್ದು ಏನಿದೆಲ್ಲ ಇದರದ್ದು ನೋಟಿಫಿಕೇಷನ್ ಆಗುತ್ತೆ. ಯಾರ್ಯಾರೆಲ್ಲ ಇನ್ನೂ ಯಾರೆಲ್ಲ ಕೋಚಿಂಗ್ ಹೋಗೋರು ಕೋಚಿಂಗ್ ಹೋರಿ, ನೀವೇನಾದರೂ ಓದಕ್ಕೆ ಬೇರೆ ಕಡೆ ಹೋಗ್ತಿದ್ರೆ ಅವರು ಕೂಡ ಹೋಗ್ಬೋದು. ಆದ ನಂತರ PSIದು ಕೂಡ ನೋಟಿಫಿಕೇಷನ್ ಅಂತ, ಇದು KSRP ನೋಟಿಫಿಕೇಷನ್ದು ಅಪ್ಲಿಕೇಶನ್ ಮುಗಿತೈತೆ ಅನ್ನೋಕ್ಕೆ ನಿಮ್ಮದು CRDR ಮತ್ತು ಸಿವಿಲ್ PCದು ಕೂಡ ನೋಟಿಫಿಕೇಷನ್ ಆಗುತ್ತೆ. ಸ್ನೇಹಿತರೆ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಶುಭ ದಿನ.